ಬರ್ತಿ ಅಂದ್ರೆ ಹೋಗೋಣ ಮನೆಗೆ. ನಾ ಬರಲ್ಲ ಅಂದೆ ಇಲ್ಲ, ಹೋಗೋಣ ಸ್ವಲ್ಪ ಕೂತು ಬರ್ತೀನಂತೆ. ಅಯ್ಯಲ್ಲ ಏನೇನ್ ಆತಂತ ಹೇಳ್ಬೇಕು ಬಾ, ನಾನು ನಂಗೆ ಹೇಳಿ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಬರ್ತೀನಿ ಹೋಗ. ಆಮೇಲೆ ಯವ್ವ ನಾ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ತಡಿವಾ, ನಂಗೆ ಈ ಸಾರಿ ಮ್ಯಾಗ ಇರಕ್ಕಾಗತ್ತಿಲ್ಲ, ಮೊದಲು ಸಾರಿ ತೆಗೆದು ಬರ್ತೀನಿ ತಡಿ. ಹಂಗಾದ್ರೆ ನೀನು ಸಾರಿ ಚೇಂಜ್ ಮಾಡ್ಕೊಂಬ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ಕುಂತು ಮಾತಾಡೋಣಂತ ಇವ್ರ ಜೊತೆನ. ಅಷ್ಟ್ ಮಾಡ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಹೋಗ್. ಹಂಗಾದ್ರೆ ಇಲ್ಲೇ ಕುಂತೀನಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಂತೆ. ಹ್ಞೂ ತಗೋರೆ ವಾ, ಎಲ್ಲಿ ಹೊಂಟಿಲ್ ತಗೋ, ನಾ ಓಡಿ ಓಡೋಗಕ್ ಬಿಡೋರು ಯಾರು ನಿನಗ. ಓಕೆ ಬನ್ನಿ ತಡಿ, ನಾನು ಸೀರೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ತಡಿವಾ, ಇರಕ್ಕಾಗತ್ತಿಲ್ಲ, ಬೆಳಗ್ಗೆ ಇದ್ದಿದ್ದು ಸಾಕತ್ ನಂಗೆ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ತಡಿ. ಚಾ ಕುಡಿಕೇನ, ಚಾ ಮಾಡ್ಲೇನ? ನಂಗೆ ಏನು ಬೇಡ, ನಾನು ಸುಮ್ಮನೆ ಕುಂದ್ರಬೇಕು. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ನಾನು ಇಲ್ಲಿ ಕುಂದ್ರತೀನಿ ತಡಿ. ಸರಿ ತಗೋ, ಹಂಗಾದ್ರೆ ಹೋಗ್. ಇವ ನನ್ನ ಮಗ ತಲೆ ತಿಂತಾಳೆ ನಂದೆ. ಏನೇನ್ ಆತಿಗೆ ಎ ಟು ಜೆಡ್ ಆಕಿ ಹೇಳೋ ಮಾಡೋ ಸಮಾಧಾನ ಆಗಂಗಿಲ್ಲ ಈಗ. ಯಾವುದು ಬಿಡುವ, ಆಕಿ ನಿನಗೆ ಆಮೇಲೆ ನಮ್ಮನೆಗೆ ಬಂದ್ರೆ ಕೇಳಕ್ಕೆ ಆಂಟಿ ಹಿಂಗಾತ್ರಿ ಆಂಟಿ ಹಂಗಾತ್ರಿ ಅಂತೇಳಿ ಈ ಇಬ್ರು ಕುಂತನ್ನು ಕೇಳ್ಬೇಕು ಅಷ್ಟಾಕಿಂದ. ಕುಸುಮಿ ನಿನ್ ಮಗಳು ಆದ್ರೂ ಬಾರಿ ಅದ ಬಿಡ್ಲೆ, ಅಲ್ಲಿ ಏನಾದಂತೆ ಎಲ್ಲ ನಿನ್ ಮುಂದೆ ಒಪ್ಪಿಸ್ತಾಳ ವರದಿ. ಯಾವಾಗಿನ ಬಾಯಿ ಒಳಗೆ ಏನು ನಿಂದ್ರಂಗೆ ಇಲ್ಲ, ಏನೇನಾದಂತೇಳಿ ತಡ 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 ಅಂತ ಹೋದ್ರು ಬಿಡ್ಬೇಕು, ಆಮೇಲೆ ಸಮಾಧಾನ ಆಗ್ತೈತಿ. ಇಲ್ಲ ಸಮಾಧಾನ ಆಗಂಗಿಲ್ಲ ಆಕಿಗೆ, ಒಟ್ಟ ಹೇಳ್ಬೇಕು ಆಕಿಗೆ, ಮಾತಾಡ್ಬೇಕು. ಮತ್ತೆ ಮಾತಾಡ್ಲಾರ್ದಂತ ಸುಮ್ಮನೆ ಇರಕ್ಕೆ ಆಗಂಗೇ ಇಲ್ಲ ಆಕಿಗೆ. ಹೌದಾಗಿ ಮ್ಯಾಗ ಮಾತು ಕೇಳಕ ಚಂದ, ಯಾವಾಗಲೂ ತಡ 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 ಅಂತ ಮಾತಾಡ್ಕೊಂಡಿರ್ತಾಳಲ್ಲ, ಅದು ನೋಡಕ ಚಂದಕ್ಕೆಂದೆ. ಈ ಹೆಣ್ಮಕ್ಳು ಎಷ್ಟು ಚಂದ ಏನಿದ್ರಿ ಏನ್ ಬಿಡವ, ಮತ್ತೆ ಮದ್ವಿ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ತಾವ್. ಅದು ಒಂದ್ ನೋಡ ಹೆಣ್ಮಕ್ಳು ಮನೆಗೆ ಇಟ್ಕೋಬೇಕಂದ್ರೆ ಆಗಂಗಿಲ್ಲ, ಮದ್ವಿ ಮಾಡಿ ಗಂಡ ಮನೆಗೆ ಕಳ್ಸಬೇಕ. ನನಗಂತೂ ಎರಡು ಎಣ್ಣ ಅದಾವ, ಹೆಣ್ಮಕ್ಳ ನಮ್ಮ ಮನೆ ಬಿಟ್ಟು ಹೊರಗೆ ಕಳ್ಸಕ ನನಗ ಬ್ಯಾಡ ಅನ್ಸ ಆಯ್ತು ನೋಡು. ಹಂಗಂದ್ರೆ ಗಜಯಕ್ಕ ಒಂದಲ್ಲ ಒಂದನ್ನ ಕಳ್ಸಬೇಕಲ್ಲ, ಕಳ್ಸಬೇಕವ. ಆದ್ರೆ ಏನ್ ಮಾಡ್ಬೇಕ, ಈ ಹೆಣ್ಮಕ್ಳು ಬಿಟ್ಟು ಇರಕ ಆಗಂಗಿಲ್ಲ. ನನಗರ ಮನಿ ಹಳ್ಯಾರ ಮಾಡ್ಕೊಂತಂದು ಇಟ್ಕೊಂಡ್ಬರ್ತೀನಿ ಸುಮ್ಮನೆ. ನಿಮಗರ ಏನ್ ಕಮ್ಮಿ ತಗೋರಿ, ಮಾಡ್ಕೊರಿ. ದೇವ್ರು ಕೊಟ್ಟಿದ್ದೆಲ್ಲ ಆಯ್ತು ನಿಮಗಂತ್ರು. ಮತ್ತೆ ನಾಳೆ ಮನಿ ಹಳ್ಯಾನು ಮಾಡ್ಕೊಂತೀರಿ, ಎಲ್ಲಾನು ಮಾಡ್ಕೊಂತೀರಿ. ಮನಿ ಹಳ್ಯಾನು ಮಾಡ್ಕೊಂತೀರಿ, ಎಲ್ಲಾರು ಮಾಡ್ಕೊಂತೀರಿ ಅಂದ್ರೆ ಏನ್ ಅರ್ಥಲೇ ಪಾತಿ? ಹಂಗಲ್ಲ ಜಯಕ, ಈಗ ನಿಮ್ ಕೈ ರೊಕ್ಕ ಆಯ್ತಲ್ಲ, ಮನಿ ಹಳ್ಯ ಮಾಡ್ಕೊಂಡ್ರೆ ಏನ ಬಾ, ಅವ್ರು ಆರಾಮ್ಸಿರಿ ಬಂದಿರ್ತಾರ ಅವ್ರು. ನಿಮಗೇನ್ ಕಮ್ಮಿ ಐತಂತೇಳಿ ಮನಿ ಹಳ್ಯ ಆಗಕ್ಕೆ ಬೇಡ ಅಂತ ಹೇಳವ್ರೆ. ಆಸ್ತಿನೂ ಐತಿ, ಮತ್ತೆ ಬೇಕಾದಷ್ಟು ಪ್ರೀತಿನೂ ಕೊಡ್ತೀರಿ, ಮತ್ತೇನ್ ಬೇಕು ಹೇಳ ಅವನಿಗೆ. ಕರೆಕ್ಟ್ ಹೇಳಿದೆ ನೋಡ್ಲೆ ಪಾತಿ. ಇವ ನಿಮ್ ಬಾಯಿ ಹರ್ಕಿಲ್ಲ ಅಂತಾನು ಸಿಗಲಿ ಅವ ನಮಗ. ಏನಿಲ್ಲ, ನನ್ನ ಮಕ್ಕಳನ್ನ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಹೋದ್ರೆ ಸಾಕು ನಮಗ. ಅಂತಾನು ಸಿಕ್ತಂತ ತಗೋ, ಚಿಂತೆ ಮಾಡ್ಬೇಡ ನೀನೆ. ಸದ್ಯಕ್ಕೆ ಅವ್ರ ಮದುವೆ ಏನ್ ಟೆನ್ಷನ್ ಇಲ್ವಾ. ನನ್ನ ಮಕ್ಕಳು ಯಾವಾಗ ತಾವ ಬಂದು ಹೇಳ್ತಾವ ನೋಡಿ ಮದುವೆ ಮಾಡ್ಕೊಂತೀವಿ ಅಂತೇಳಿ, ಅವಾಗ ನಾವು ಮದುವೆ ಮಾಡೋರು. ಅಲ್ಲಿವರೆಗೂ ಆರಾಮಿರ್ಲಿ ನನ್ನ ಮಕ್ಕಳು, ಅವ್ರ ಚಿಂತೆನೇ ಬೇಡ ಅವಕ್ಕೆ ಮದುವೆದೆ. ಸಿಕ್ಕರೆ ಇಂತ ತಂದೆ ತಾಯಿ ಸಿಗ್ಬೇಕು ನೋಡಿ, ಮಕ್ಕಳಿಗೆ ಆರಾಮ ಇರ್ತಾರೆ, ಯಾವ್ದು ಚಿಂತೆ ಇರ್ಲಾರ್ದಂಗೆ. ಹೌದು, ಮತ್ತೆ ಪದೇ ಪದೇ ಮದ್ವಿ 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 ಅಂತ ಹೇಳಿದ್ರೆ ಪಾಪ ಅವು ಹೆಣ್ಮಕ್ಳಿಗೆ ತಲೆನ ಕೆಟ್ಟು ಬಿಡ್ತೈತಿ. ಏನಪ್ಪಾ ನಮ್ಮ ತಂದೆ ತಾಯಿ ನಮ್ಮ ಮನೆಗೆ ಇರಕ ಬಿಡತ್ತಿಲ್ಲ, ನನಗೆ ಬರೀ ಒನಿಂತ ಹೊರಗೆ ಹಾಕ ನೋಡ್ತಾರ ಅಂತೇಳಿ. ಅವ್ರಿಗೂ ಆಸೆ ಆಕಾಂಕ್ಷೆ ಅಂತ ಇರ್ತಾವ. ಗಂಡ ಮನೆಗೆ ಹೋದ್ಮೇಲೆ ಅಂತ ಪೂರೈಸ್ಕೊಳಕ್ ಆಗಂಗಿಲ್ಲ, ಇದ್ರೆ ಇಲ್ಲೇ ತವ್ರ ಮನೆಯಾಗ ಇದ್ದ ಪೂರೈಸ್ಕೋಬೇಕು ಅವ್ರು. ಅದಕ್ಕೆ ಅವ್ರ ಆಸೆ ಆಕಾಂಕ್ಷೆಗಳು ಏನಿರ್ತಾವ ಎಲ್ಲ ತೀರೋ ಮಟ್ಟ ಆರಾಮ್ಸಿರಿ ಇಲ್ಲೇ ಇರ್ಲಿ, ಆಮೇಲೆ ಬೇಕಾದ್ರೆ ಮದ್ವೆ ಮಾಡ್ಕೊಟ್ರ ಆತ ಆರಾಮ್ಸಿರಿ. ಏನ್ ಮುತ್ತಿಗೆ ಆಗ್ಬಿಡ್ತಾರ ಅಷ್ಟೊತ್ತಿಗೆ. ಹೌದು ಬಿಡಿ, ಮುಂದಿನ ದಿನ ಎಲ್ಲ ಹಬ್ಬ ಸ್ಟಾರ್ಟ್ ವಾ. ಮತ್ತೆ ಸೀರೆ ಎಲ್ಲ ತಗೊಂಡ್ಬರ್ತೀವ ಇಲ್ಲೋ ಜಯಕ್ಕ? ನೀನ್ ನೋಡಿ ಮುಂದಿನ ತಿಂಗಳು ಒಮ್ಮೆಕ್ಲೆ ಎಷ್ಟು ಹಬ್ಬ ಅದಾವ. ಹೂನ್ಲೇ, ಮುಂದಿನ ತಿಂಗಳು ಒಮ್ಮೆಕ್ಲೆ ಶ್ರಾವಣ, ನಾಗರ ಪಂಚಮಿ, ರಕ್ಷಾ ಬಂಧನ 3 ಒಮ್ಮೆಕ್ಲೆ ಬಂದ್ಬಿಟ್ಟಾವ ಈ ಸಲ. ಇಲ್ಲ ಅಂದಿದ್ರೆ ಮೊದಲು ನಾಗರ ಪಂಚಮಿ ಬರ್ತಿತ್ತು, ನಾಗರ ಪಂಚಮಿ ಆದ್ಮೇಲೆ ರಕ್ಷಾ ಬಂಧನ, ರಕ್ಷಾ ಬಂಧನ ಶ್ರಾವಣ ಸ್ಟಾರ್ಟ್ ಆಗ್ತಿತ್ತು. ಈಗ ಹಂಗಿಲ್ಲ, ಶ್ರಾವಣದೊಳಗ ನಾಗರ ಪಂಚಮಿ ಮತ್ತೆ ರಕ್ಷಾ ಬಂಧನ 3 ಒಟ್ಟಿಗೆ ಬಂದ್ಬಿಟ್ಟಾವ ಈ ಸಲ. 3 ಖರ್ಚು ಒಮ್ಮೆಕ್ಲೆ ನಿಭಾಯಿಸ್ಬಿಟ್ರಿ ಅಂತೇಳಿ ಒಂದೇ ತಿಂಗಳೊಳಗೆ ಬಂದ್ಬಿಟ್ಟಾವ. ಒಂದೇ ತಿಂಗಳೊಳಗೆ ಹಬ್ಬ ಮಾಡಿ ಮುಗಿಸ್ಬಿಡ್ಬೇಕಂತ ಅರ್ಥ ಅದ್ರದ್ದು. ಆದ್ರೂ ಈ ಸಲ ಹಬ್ಬಗಳು ಭಾಳ ವಿಚಿತ್ರ ಬಂದಾವ ಬಿಡ. ಮತ್ತೆ ಮುಂದಿನ ಮುಗಿದ ಮ್ಯಾಗ ಮತ್ತೆ 9ನೇ ತಿಂಗಳೊಳಗ ಗಣಪತಿ ಹಬ್ಬ ಬರ್ತೈತೆ. ಗಣಪತಿ ಹಬ್ಬ ಮುಗಿದ ಮ್ಯಾಗ ಮತ್ತೆ ದಸರಾ, ದೀಪಾವಳಿ, ಹಂಗ ಹಂಗ ಸ್ಟಾರ್ಟ್ ಈಗ ಹಬ್ಬಗಳು. ಹಂಗೆ ಒಂದ್ರ ಮ್ಯಾಗ ಒಂದು. ಈ ಹಬ್ಬಗಳು ಬಂತಂದ್ರ ಈ ಕಡೆ ಮಜಾನು ಬರ್ತೈತಿ, ಈ ಕಡೆ ಸಜಾನು ಸಿಗ್ತೈತಿ. ಮನಿ ಸ್ವಚ್ಛ ಮಾಡ್ಬೇಕ, ಒಗ್ಗರಣ ಬಾಂಡೆ ಮಾಡ್ಕೋಬೇಕು, ಎಲ್ಲ ಮನಿ ತಿಕ್ಕ ತೊಳಿ, ಯಪ್ಪ ಪೇಂಟ್ ಹಚ್ಚ ಅದು ಮಾಡಿ ಇದು ಮಾಡಿ ಅನ್ನೋಷ್ಟಿಗೆ ಸುಸ್ತಾಗ್ಬಿಡ್ತೈತಿ ನೋಡು. ಮತ್ ಹಬ್ಬದ ಅಡಿಗೆ ಮಾಡ್ರಿ, ಅದು ಒಂಥರನ 4-5 ತರ ಅಡಿಗೆ ಮಾಡ್ಬೇಕು. ಮತ್ತೆ ಹಂಗ ಅಲ್ಲಿ ಮತ್ತೆ ನಮ್ಮ ಹಬ್ಬಗಳು ಅಂದ್ರೆ ನಮ್ಮ ಹಬ್ಬಗಳಗ ಮತ್ತೆ ಆ ತರ ಹಂಗ ಮಾಡ್ಲಿಲ್ಲ ಅಂದ್ರೆ ನಡೀತೈತೇನೆ. ಮತ್ತೆ ಯಾವಾಗಿಂದ ಸ್ಟಾರ್ಟ್ ಮಾಡತ್ತೀರಿ ಮತ್ತೆ ಸ್ವಚ್ಛ ಮಾಡ್ಕೊಳಕ್ಕೆಲ್ಲಾನು? ಈ ತಿಂಗಳ ಕೊನೆ ದಿನಕ್ಕೆ 1 ವಾರ ಮುಂಚೆ ನಾನು ಹಂಗ ಮಾಡ್ಬೇಕಂತ ಮಾಡೇನ್ವಾ. ಈ ಮಳಿ ಒಂದು ದಬಾ 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 ಸುಳ್ಯಾಡ್ತೈತಿ, ಈಗ ಸ್ವಲ್ಪ ಬಿಟ್ಟೈತಿ ನೋಡು. ಒಂದು 3 ಹೊತ್ತು ಸುರ್ಕೋತಾನ ಐತಿ ಈ ಮಳಿಗೆ. ಈ ಹಾಸಿಗೆ ತೊಳೆದ್ರೆ ಒಣಗ್ತಾವ ಇಲ್ಲ ಅನ್ನೋದು ಒಂದು ದೊಡ್ಡ ಚಿಂತೆ ಹತ್ಬಿಟ್ಟೈತಿ. ಈಗ ಹಾಸಿಗೆ ತೊಳೆದು ಹಾಕೋದು ದೊಡ್ಡ ಕೆಲಸ ಈಗ. ನನಗೂ ಅದ ಚಿಂತೆ ಹತ್ತಿತ್ತು. ಈಗ ಹಾಸಿಗೆ ತೊಳೆದು ಹಾಕಿದ್ರೆ ಒಣಗ್ತಾವೋ ಇಲ್ಲೋ, ಅದು ಒಣಗಿಲ್ಲ ಅಂದ್ರ ಚಿಟ್ಟ ವಾಸನೆ ಹೊಡಿತಾವ. ವಾಸನೆ ತಡ್ಕೊಳಕ್ ಆಗಂಗಿಲ್ಲ, ಹಸಿ ವಾಸನೆ ತಡ್ಕೊಳಕ್ ಆಗಿಲ್ಲ ನೋಡು. ನಿಮ್ದ ದೊಡ್ಡ ಮನಿಗಳು ಅದಾವ, ಹಾಕೋತೀವಲ್ ಬಾಗಿ ಮುಂದೆ. ನಮ್ದು ಇಜಿಟ್ ಮನಿ ಐತಿ, ನಾನೆಲ್ಲ ಒಣಗಕ್ಕಾಗ್ಲಿಲ್ಲ. ನಂಗೆ ದೊಡ್ಡ ಚಿಂತೆ ಹತ್ಬಿಟ್ಟೈತಿ ಈಗ. ಅವು ಕೋದಿಯಾರ ಎಷ್ಟು ದಪ್ಪ ಅದಾವು, ಜಲ್ದಿ ಒಣಗಂಗೇ ಇಲ್ಲ ಅವು. ಹಂಗದಾವ ಈಗ ಅವು.
ಈ ಮೋಡ ನೋಡಿದ್ರೆ ಯಾವಾಗಲೂ ಹಾಕಿದ್ದ ಬಿಸಿಲಾದ್ರೂ ಕಂಡೇ ಇಲ್ಲ ನಡಿ ಈ ವಾರ ಒಳಗ. ಹೂರೇ ಈ ವಾರ ಒಳಗ ಕಂಟಿನ್ಯೂ ಮಳಿ ಬಂದಿತ್ತು ನೋಡ, ಒಂಚೂರು ಬಿಸಿಲು ಬಿಟ್ಟಿಲ್ಲ, ಬರೀ ಮಳಿ ಮತ್ತೆ ಮೋಡ ಅಂತ ಹಾಕೊಂಡ ಐತಿ. ಮತ್ತೆ ಹಿಂಗೆ ರಾಜಕೀಯ ಮಾಡಬೇಕು ಮತ್ ನಾವು. ಯವ್ವ ಮಮ್ಮಿ ಸಾರಿ ಮೇಂಟೈನ್ ಮಾಡಕ್ ಆಗಂಗಿಲ್ಲ ಫುಲ್ ದಿನ ನೀವ್ ಹೆಂಗಾರ ಹಾಕೊಂಡಿರ್ತೀರಿ 3 ಹೊತ್ತು ಸಾರಿನ. ನಿನಗ ರೂಢ ಇಲ್ಲಲ್ಲ ಹಂಗ ಅನಿಸ್ತೈತಿ. ನಾವೇನಿ ಯವ್ವ ದೊಡ್ಡವರಾಗಿ ಒಂದು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ವು ಸರಿ ಉಟ್ಕೊಳಕ. ನಮ್ ಪದ್ಧತಿ ನಂಗಿತ್ತು, ಡ್ರೆಸ್ ಹಾಕೋರಂಗಿಲ್ಲ ಅವಾಗ. ಮತ್ತೆ ಇಂತ ಚುಡಿದಾರ್ ಅಂತೂ ಮೊದ್ಲು ಹಾಕೋರಂಗಿಲ್ಲ, ಸೀರೆನ ಉಟ್ಕೋಬೇಕು. ಅವಾಗಿದ್ರೆ 3 ಹೊತ್ತು ಸೀರೆ ಉಟ್ಕೊಂಡು ರೂಢಿ ಆಗ್ಬಿಟ್ಟೈತಿ. ಇದು ನೀವು ಒಮ್ಮೆ ಉಟ್ಕೋ ಅಂತ ಹೇಳಿ ಉಟ್ಕೋಬೇಕ ಅದಕ್ಕದು. ಆದ್ರೂ ಗಟ್ಟಿ ಬಿಡುವ ನೀವೆಲ್ಲಾರು 3 ಹೊತ್ತು ಸೀರೆ ಉಟ್ಕೊಂಡು ಕುಂದಿರ್ತಿರಲ್ಲ. ಯಪ್ಪ ನನಗಂತೂ ಆಗ್ಲಿಲ್ಲಪ್ಪ, ಇವತ್ತೊಂದ್ ದಿನಕ್ಕೆ ಸಾಕ ಆಗ್ಬಿಡುತ್ತೆ. ನಂಗೆ ಸೀರೆ ಅಂದ್ರೆ ಇಷ್ಟ, ಆದ್ರೆ ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಸೀರೆ ಒಳಗ ಲಕ್ಷಣ ಕಾಣ್ತಾರ ಹುಡುಗಿಯಾರ, ಅದಕ್ಕೆ ಆದ್ರೆ ಏನೇ ರೂಢಿ ಮಾಡ್ಕೋಬೇಕಷ್ಟೇ. ಹಿಂಗಾಗ ನಾನು ದೆವ್ವ ದೀಪಿ ನಾಯಿ ಅಂತಕ್ಕೆ ಬಾಯಿ ಕಡೆ ನಾಯಿ ಯಾವ ಎದುರಿಸಿದಿಲ್ಲ ಏನು ಹಂದಿ ಅಂತಕ್ಕೆ ಇಷ್ಟಕ್ಕೆ ಎದುರು ಬಿಟ್ಟೆ ಆಲೆ ನೀನು ಎದುರು ಪುಕ್ಕಳಿ. ಇಷ್ಟು ಜನ ಕುಂತಾರ ಆದ್ರೂ ಎದುರಿದಿ ನಾಯಿ ಹಿಂದೆ ಮೈ ಮಾತ್ಕೊಂತ ಹಿಂದಿದ್ರೆ ಒಮ್ಮಕ್ಕೆ ಬಂದು ಮಾಡಿ ಮತ್ತೆ ಅದಕ್ಕೆ ಬರಂಗಿಲ್ಲನೆ. ದೀಪಾ ನೀನಂತೂ ಬಿಡಂಗೆ ಇಲ್ಲ ನೋಡಿ, ನೀನು ಸಣ್ಣ ಹುಡುಗರು ಬುದ್ಧಿ ಮಾತ್ರ ಇಷ್ಟು ದೊಡ್ಡಕ್ಕೆ ಆದ್ರು. ಆಂಟಿ ಯಾವಾಗ ಸಣ್ಣ ಹುಡುಗಿ ಇರ್ಬೇಕ್ರಿ, ದೊಡ್ಡರಾಗ್ಬಾರ್ದ್ರಿ, ದೊಡ್ಡರಾದ್ರೆ ಭಾಳ ಟೆನ್ಷನ್ ರೀ ತಲೆಗೆ. ಹೌದ್ ಬೇಡವಾ ಪ್ರಿವಡಿ ಹೆಂಗೆ ನಾಯಿ ಅಂತಕ್ಕೆ ಜೀವ ಬಾಯಿ ಬಂದಾಗಿತ್ತೆ. ಕಾಮಿಡಿ ಜೋಕೆ ಕುಸುಮಿ ನಿನ್ನ ಮಗಳು ಏನ್ಲೆ ಬನ್ನಿ ಹಾಕೊಂಡು ಹೊರಗೆ ಬಂದಾಳೆ. ಆಂಟಿ ಬನ್ನಿ ನೋಡ್ರಿ ಅದೇ ಟಾಪ್ ಅದೇ. ಅಯ್ಯ ಮತ್ತೆ ತೊಳೆ ಇಲ್ಲ ಅದಕ್ಕೆ ಫ್ಯಾಷನ್ ಅದ. ಎಂತ ಅರ್ಬಿ ಹಾಕೊಂಡು ಕೊಟ್ಟಿಲ್ಲ ಕುಸುಮಿ ನಿನ್ ಮಗಳಿಗೆ? ಹಾಕೊಳ್ಳಿ ಬಿಡ್ಲಿ ಅಂದ್ರೆ ಏನಾಗುತ್ತೆ ಅದಕ್ಕೆ? ಇವ ಏನ್ ಸಲ ಕೊಟ್ಟಿಯೋ ಬಗ್ಗ ಕಣಗ ಅರ್ಬಿ ಹಾಕೊಂಡು ನಿನ್ ಮಗಳು ಹಾಕೊಳ್ಳಿ ಬಿಡಿ. ಮಗಳು ಹಾಕೊಂಡು ವಯಸ್ಸು ಐತಿ ಹಾಕೊಂತಾಳೆ, ಆಕಿನ್ನು ಹುಡುಗಿ ಅದಾಳೆ, ನಿನಗೆ ಅಜ್ಜಿ ಆಗಿಲ್ಲ. ನೀ ಹಾಕೊಂತೀನಿ ಈಗ ಇಲ್ಲ ನಾ ಇಲ್ಲ ಅಜ್ಜಿಯಾಗಿಲ್ಲ, ಅಜ್ಜಿ ಆಗಿಲ್ಲ. ನೀ ಅಜ್ಜಿ ಅಂದ್ಬಿಟ್ಟು ನನಗೆ ನೋಡಿ ಈಗ ಹೇಳ್ಬಿಡ್ತೀನಿ ನಾನು. ಮತ್ತೆ ಹಾಕೊಂಡು ವಯಸ್ಸು ಐತಿ ಹಾಕೊಳ್ಳಿ ಬಿಡು. ಯಾರು ಹಾಕೊಳ್ಳಾರ್ದ ಅಂತ ಅರ್ಬಿ ಹಾಕೊಂಡ ಇನ್ನು ಏನಾರು ಕಾಣಂಗ್ ಹಾಕೊಂಡ ಎಲ್ಲ ಕವರ್ ಆಯ್ತಲ್ಲ. ಯಾಕೆ ಇಷ್ಟ ಬಂದಂಗಿರ್ಲಿ ಬಿಡ್ಲೆ, ನಾನೇ ಏನೋ ಅನ್ನಂಗಿಲ್ಲ ಆಕಿಗೆ. ನೀ ಏನಂತಿ? ಆಕಿ ಆರಾಮಾಗಿರ್ಬೇಕನ್ನೋ ನನ್ನ ಆಸೆ, ಆಕಿಗೆ ಇಷ್ಟ ಬಂದಂಗಿರ್ಬೇಕು ಆಕಿ. ನಾನು ನನ್ನ ಗಂಡ ಏನೋ ಅನ್ನಂಗಿಲ್ಲ, ನೀ ಏನಂತಿ? ಏನೋ ಸರಿ ತಗೋರವ, ಏನೋ ಹೇಳ್ಬೇಕು ಅನಿಸ್ತಾರ ಅಂದೆ, ಅದಕ್ಕೆ ಯಾಕೆ ಹಂಗಾಣತಿ? ಬಿಡ್ಬ ಈ ಕಡೆ ನೋಡಿಲಿ. ಹೇಳುವ ಮಮ್ಮಿ, ಇವತ್ತು ನಾವು ಅವ್ರ ಮನೆಗೆ ಹೋಗಿದ್ವಲ್ಲ, ರಾಮವ್ರ ಮನೆಗೆ. ಅವರು ಎಷ್ಟು ಥರದ ಅಡುಗೆ ಮಾಡಿದ್ರು ಗೊತ್ತು. ಮತ್ತೆ ಚಿಕನ್ ಬಿರಿಯಾನಿ ಮಾಡಿದ್ರೆ ಎಷ್ಟು ಮಸ್ತ್ ಆಗಿತ್ತು ಗೊತ್ತು ಮಮ್ಮಿ ಚಿಕನ್ ಬಿರಿಯಾನಿ. ನನಗಂತೂ ತಿಂದು ಹೊಟ್ಟೆ ಅಷ್ಟು ದೊಡ್ಡದಾಗ್ಬಿಟ್ಟೈತೆ ನಾವು, ಅಷ್ಟು ತಿನ್ನಿಸಿದ್ರಪ್ಪ. ಮತ್ತೆ ಸೂರಜ್ ಪ್ರೇಮರ್ ಮನೆಗೆ ಹೋಗಿದ್ವಿ, ಅವ್ರ ಮನೆ ಎಷ್ಟು ದೊಡ್ಡದೈತೆ ಗೊತ್ತು ಮಮ್ಮಿ. ಅವ್ರ ಅಜ್ಜಿ ಅಂತ ಮಸ್ತ್ ಅದಾರ ಮಮ್ಮಿ, ಮಾತಾಡಕ ಇಷ್ಟ ಚಲೋ ಅದಾರ. ನಾವಂತೂ ಇಷ್ಟ ಎಂಜಾಯ್ ಮಾಡಿದ್ವಿ ಇವತ್ತು. ಮತ್ತೆ ಏನ್ ಹೇಳ್ತಿ ಮಮ್ಮಿ, ಅವ್ರ ಮನೆಗಳು ಒಬ್ಬೊಬ್ಬರ ಮನೆ ಹಿಂಗ ಅದಾವ ಮಮ್ಮಿ, ಇಷ್ಟು ದೊಡ್ಡವು. ಯಪ್ಪ ನಾನಂತ ನಮ್ಮೂರೊಳಗೆ ಒಂದು ಮನೆ ನೋಡಿಲ್ ಬಿಡ, ಅಷ್ಟು ದೊಡ್ಡ ಅದಾವು. ಮತ್ತೆ ಮಮ್ಮಿ ಸೂರಜ್ ಮತ್ತೆ ಪ್ರೇಮ ಪಪ್ಪ ನಮ್ಮ ಮನೆಗೆ ಬರ್ತಾರಂತೆ. ಯಾಕಂದ್ರೆ ನಮ್ಮೂರೊಳಗೆ ಇರ್ತಾರಂತ ಸ್ವಲ್ಪ ದಿನ, ಮತ್ತೆ ನಮ್ಮ ಮನೆಯೊಳಗೆ ಹೋಗ್ತಾರಂತೆ. ಅವ್ರೊಳಗೆ ಇದ್ದು ಬೇಜಾರು ಬಂದ್ಬಿಟ್ಟಿತ್ತಂತ. ಅವ್ರು ಮನಿ ಆಫೀಸ್ 3 ಹೊತ್ತು ಬರೀ ಅಲ್ಲೇ, ಒಂದಿನ ಸುಟಿ ತಗೊಂಡಿಲ್ಲ ಅಂತ ಮಮ್ಮಿ. ಅವರು ಬರೀ ಆಫೀಸ್ ಮನಿ ಅಷ್ಟ ಅಂತ ಕೆಲಸ, ಬರೀ 3 ಹೊತ್ತು ಕೆಲಸ. ಆಂಟಿ ಒಂದು ಕಿರಿಕಿರಿ, ಮನೆಗೆ ಬಂದ್ರೆ ಆಂಟಿ ಕಿರಿಕಿರಿ ಸಂಬಂಧ ಅವ್ರ ಮನೆಗೆ ಬರಂಗಿಲ್ಲ ಅಂತ ನೆಟ್ಟಿಗೆ. ಅದಕ್ಕೆ ಅವ್ರ ಮನೆ ಕೆಲಸ ಅಡ್ಡಾಡ್ತಾರಂತೆ. ಅದಕ್ಕೆ ನಮ್ಮ ಊರಿಗೆ ಬಂದು ಸ್ವಲ್ಪ ಆರಾಮ್ಸರಿ ಇದ್ದು ಹೋಗ್ತಾರಂತೆ. ಅದಕ್ಕೆ ನಾ ಹ್ಞೂನ್ರಿ ಬಾ ಅಂತಂದೆ. ನಡೀತಿಲ್ ಮಮ್ಮಿ? ಅಷ್ಟೆಲ್ಲ ದೊಡ್ಡ ಮನಿ, ಅಷ್ಟೆಲ್ಲ ಆಸ್ತಿ ಇದ್ರು ಮಮ್ಮಿ, ನಮ್ದಿನ ಇಲ್ಲ ಅವ್ರಿಗೆ. ಬರ್ಲಿ ಬಿಡುವ, ನಾ ಯಾಕೆ ಬೇಡ ಅನ್ಲಿ. ಅಲ್ಲ ಅಷ್ಟೆಲ್ಲ ರೊಕ್ಕ ಮಾಡಿ ಆಸ್ತಿ ಮಾಡಿ ನೆಮ್ಮದಿನೇ ಇಲ್ಲ ಅಂತಂದ್ರೆ ಅವೆಷ್ಟು ಮಾಡಿ ಏನು ಪ್ರಯೋಜನ ಹೇಳ ಅವ್ರಿಗೆ? ಮತ್ತೆ ಅವ್ರ ಹೆಂಡತಿ ಒಂದು ಕಿರಿಕಿರಿ ಅಂತಿ, ಅಷ್ಟು ಕಷ್ಟಪಟ್ಟು ದುಡ್ದು ಆಸ್ತಿ ಎಲ್ಲ ಮಾಡಿದ ಗಂಡಗ ನೆಮ್ಮದಿ ಕೊಡ್ಲಂತ ಅಕ್ಕಿ ಅಂತ ಹೇಳ್ತೀರ? 3 ಹೊತ್ತು ಕಿರಿಕಿರಿ ಅಂತೆ. ಇವ್ರಿಗೂ ಆ ಅಜ್ಜಿಗೂ ಮತ್ತೆ ಸೂರಜ್ಗ ಪ್ರೇಮಗ ಅಂಕಲ್ಗ ಸಾಕಾಗ್ಬಿಟ್ಟೈತಿ. ಅವ್ರ ಮಮ್ಮಿ ಇಂತ್ರ ಇರ್ತಾವಂಗ ಒಬ್ಬರ ಮನ್ಯಾಗ ಕಿರಿಕಿರಿ ಮಾಡೋವಂತಾವ್. ಮಮ್ಮಿ ರಾಮ್ ಅವ್ರ ಮಮ್ಮಿ ಪಪ್ಪಾನು ಬರ್ತಿದ್ರು ನೋಡಿ ನಮ್ಮ ಮನೆಗೆ. ಬರ್ಲಿ ತಗೋವ, ಬರ್ಲಿ ನಡೀತೈತಿ. ಯಾಕಂದ್ರೆ ಸೂರಜ್ ಪ್ರೇಮ ಪಪ್ಪ ಮತ್ತೆ ರಾಮ ಪಪ್ಪ ಇಬ್ರು ಫ್ರೆಂಡ್ಸ್, ಇಬ್ರು ಬಿಸ್ನೆಸ್ ನಡೆಸ್ತಾರೆ. ಅವ್ರು ಬರೀ ಕೆಲಸ ಮನಿ ಇಬ್ರು ಸುಟಿ ತಗೊಳಂಗಿಲ್ಲ. ಅವ್ರ ಇಬ್ರು ಕೆಲಸ ಮನಿ ಕೆಲಸ. ಅದಕ್ಕೆ ನಮ್ಮ ಮನೆಗೆ ಬರ್ತೀನಂದ್ರ ಬರ್ರಿ, ನಮ್ಮ ಹಳ್ಳಿ ಒಳಗೆ ಬರ್ರಿ, ನಮ್ಮ ಹಳ್ಳಿ ಇಲ್ಲಿ ಅಡ್ಡಾಡ್ರಿ, ತಿರುಗ್ರಿ, ಮತ್ತೆ ನಮ್ಮ ಮನ್ಯಾಗಿರ್ರಿ, ನಿಮ್ಗೂ ಚಲೋ ಅನಿಸ್ತೈತಿ, ಮೈಂಡ್ ಫ್ರೆಶ್ ಆಗ್ತೈತಿ, ಬೇರೆ ಕಡೆ ಹೋಗಿ ಬಂದಾಗ ಅನಿಸ್ತೈತಿ ಅಂತಂದೆ ನಾನು. ಹೌದೇನ? ಬರ್ಲಿ ಬಿಡು ಪಾಪ, ನೋಡ್ಕೊಂಡು ಅನ್ಸ್ತೋಗ ಅವ್ರಿಗೆ ಚಲೋ ತಂಗಿಲಿ. ಸಾವುಕಾರ ಮಂದಿ ಫ್ರೆಂಡ್ಸ್ ಅದಾರ ಬಿಡ ನಿಮಗೆ. ಸಾವುಕಾರ ಮಂದಿ ಫ್ರೆಂಡ್ಸ್ ಅಂತ ಅಲ್ರಿ ಅಂಟಿ, ಫ್ರೆಂಡ್ಸ್ ಬಡವರಾದ್ರೂ ಫ್ರೆಂಡ್ಸ್, ಸಾವುಕಾರ ಮಂದಿ ಆದ್ರೂ ಫ್ರೆಂಡ್ಸ್, ಹಂಗೇನಿಲ್ಲ ಅದ್ರೊಳಗೆ. ನಮಗೂ ಮಿಡಲ್ ಕ್ಲಾಸ್ ಫ್ರೆಂಡ್ಸು ಅದಾರ, ಹೈ ಕ್ಲಾಸ್ ಫ್ರೆಂಡ್ಸು ಅದಾರ. ಸಾವುಕಾರ ಬಡವ್ರು ಅಂತೇನು ಬರಂಗಿಲ್ಲ ಇಲ್ಲಿ. ನಾವಿರೋ ಕಾಲೇಜ್ ಒಳಗೆ ಸ್ವಲ್ಪ ಫೀಸ್ ಜಾಸ್ತಿ ಆಗ್ತೈತೆ ಅನ್ನೋದು ಕಾರಣಕ್ಕೆ ಬಡವ್ರ ಜನ ಸ್ವಲ್ಪ ಹಚ್ಚಂಗಿಲ್ಲ ನಮ್ಮ ಕಾಲೇಜಿಗೆ. ಆಲ್ಮೋಸ್ಟ್ ಸಾವುಕಾರ ಇದ್ದವರೇ ಬರ್ತಾರೆ ನಮ್ಮ ಕಾಲೇಜಿಗೆ, ಹಾಗಾಗಿ ಅವ್ರು ಪರಿಚಯ ಆಗಿದ್ದಷ್ಟೇ. ಆ ಪ್ರೇಮಿ ಬಾಯಿ ಇರೋದು ಹಂಗೆ ಬಿಡವಾ, ಏನು ಮಾಡೋದು ಆಕಿನ ಗೊತ್ತಿರಂಗಿಲ್ಲ, ಸುಮ್ಮನೆ ಮಾತಾಡ್ತಾಳಕ್ಕೆ. ನೀವು ಯಾಕೆ ಟೆನ್ಷನ್ ತೊಗೊಂತೀರ ಆಕಿನ ಮಾತಿಗೆ? ನಾವ್ಯಾಕೆ ಟೆನ್ಷನ್ ತೊಗೊಳ ಅವ್ರ ಮಾತಿಗೆ? ನಮ್ಮ ಮಕ್ಕಳಂತೂ ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಕಾಲೇಜ್.
ಎಲ್ಲರಿಗೂ ಒಂದು ತರ ಇರಕ್ ಆಗಂಗಿಲ್ಲ ಅಲ್ರಿ ಆಂಟಿ, ಅವ್ರವ್ರ ಅನುಕೂಲ ತಕ್ಕಂತ ಇರ್ಬೇಕಲ್ಲ ಅದಕ್ಕೆ. ಹೌದು ಬಿಡು, ನಿಮಗಾರ ಏನು ಕಮ್ಮಿ ಐತಿ ಬಿಡಿ, ಎಲ್ಲರಿಗೂ ಜಾಸ್ತಿನೇ ಐತಿ. ಅದಕ್ಕೆ ನಿಮ್ಗೆ ತಗೊಂಡು ಹೋಗಿ ಅಲ್ಲಿ ಕಾಲೇಜ್ ಒಳಗೆ ಹಚ್ಚಾರ. ಆ ಕಾಲೇಜ್ ಒಳಗೆ ನಮಗೆ ಏನು ಬಿಡ್ವಾ, ನಮ್ಮ ತಿನ್ನೋದು ದೊಡ್ಡ ಮಾತಾಗಿರ್ತೈತೆ. ಮತ್ತೆ ನಾವೆಲ್ಲ ಅಂತ ದೊಡ್ಡ ಕಾಲೇಜ್ ಹಚ್ಚಮ್ಮ ಅಂತೇಳಿ ಇಲ್ಲೇ ಗೌರ್ಮೆಂಟ್ ಹಚ್ಚಿರೋದು ನಾವು. ಇರ್ಲಿ ಬಿಡ್ರಿ, ಗೌರ್ಮೆಂಟ್ ಚಲೋನ ಐತಿ. ಮತ್ತೇನು ಗೌರ್ಮೆಂಟ್ ಒಳಗೆ ಸಿಗೋ ಫೆಸಿಲಿಟಿ ಇರೋಕೆ ಸಿಗಂಗಿಲ್ಲ ಪ್ರೈವೇಟ್ ಒಳಗೆ ಇನ್ನೂ. ಹೌದು ಬಿಡು. ಸರಿ ತಗೋ ಜಯಕ್ಕ, ಮನೆಗೆ ಹೋಗ್ತೀನಿ ಅಂತ ಅವ್ರು ಬರೋ ಟೈಮ್ ಆತ. ಮತ್ತೆ ಚಾ ಮಾಡ್ಕೊಡ್ಬೇಕು, ಮೊದಲೇ ತಂಗಿ ಒಂದೈತಿ. ಸರಿ ತಗೋ, ಮತ್ತೆ ನಮ್ಮ ಮನೆಯವರು ಬರೋದು ಒತ್ತಾತೆ. ಮತ್ತೆ ಬಂದ ತಕ್ಷಣ ಚಾ ಕೇಳ್ತಾರೆ, ಅವ್ರಿಗೂ ಚಾ ಮಾಡಿ ಇಡ್ತೀನಿ ಅಂತ ನಾನು. ನೀವು ಸ್ವಲ್ಪ ಕುಡಿತೀರೇನು ಚಾ ಮಾಡ್ಲೇನೆ? ಬೇಡ ಮನೆಗೆ ಹೋಗಿ ಮಾಡ್ತೀನಿ. ಲಲಿತಾ, ಪ್ರೇಮ, ಫಾತಿಮಾ ನೀವ್ಯಾರು ಕುಡಿತೀರನೆ? ಬೇಡವಾ ಜಯಕ್ಕ, ಮನೆಗೆ ಹೋಗ್ತೀನಿ ನಾನು. ನಮ್ಮ ಮನೆಯವರು ಬರೋದು ಹೊತ್ತಾತ. ನನಗೂ ಬೇಡವಾ, ನಾನು ಹೋಗ್ತೀನಿ. ನಾನು ಮನೆಗೆ ಹೋಗಿ ಮಾಡ್ಕೊಂತೀನಿ. ಹೌದೇನ? ಸರಿ ತಗೋರಿ, ಹಂಗಂದ್ರೆ ನಾನು ಹೋಗ್ತೀನಿ. ತಗೋಲೆ ಇರ್ಬೇಕಿಲ್ಲ ಸ್ವಲ್ಪ ಹೊತ್ತು. ಹೋಗಿ ಸುಸ್ತಾಗೈತೆ, ಹೋಗಿ ಮಕ್ಕೊಂತೀನಿ ನಾನು. ಸರಿ ತಗೋ, ಮಕ್ಕ ಹೋಗಿ. ಮಮ್ಮಿ, ಅವ್ರ ರೊಕ್ಕ ಇದ್ರಷ್ಟು ಇರ್ಲಿ ಅಂದ್ರಷ್ಟು ನೆಮ್ಮದಿ ಇರ್ಬೇಕಲ್ಲ ಮನುಷ್ಯಾಗ. ಹೂವ, ನೆಮ್ಮದಿನ ನೆಮ್ಮದಿನೇ ಇಲ್ಲ ಅಂದ್ರೆ ರೊಕ್ಕ ತಗೊಂಡು ಏನ್ ಮಾಡ್ತಿ? ಹಾ, ಜೀವನ ಮಾಡಕ್ ರೊಕ್ಕ ಇರ್ಬೇಕು ಹೊರತು ಜೀವನಾನ ರೊಕ್ಕ ಆಗ್ಬಾರ್ದು. ಬೇರೆ ರೊಕ್ಕದಿಂತ್ರ ಹೋದ್ರೆ ನೆಮ್ಮದಿ ಎಲ್ಲ ಸಿಗ್ಬೇಕು ಮತ್ತೆ. ಹೌದು ಬಿಡ, ಅದು ನಿಜಾನ. ನಡಿವಾ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನನಗೂ ಸುಸ್ತಾಗಿತ್ತು. ನಡಿ, ಮತ್ತೆ ನಿಮ್ಮ ಅಪ್ಪ ಅದು ಬರ್ತಾರೆ, ಚಾ ಮಾಡ್ಬೇಕು ಅವ್ರಿಗೂ.